ಗುರುಗಳೇ, ಅಕ್ಷಯ ತೃತೀಯ ಬರ್ತಾ ಇದೆ. ನಾವು ಅಂದ್ಕೊಂಡಿದ್ದೀವಿ ಏನೇ ತಗೊಬಂದ್ರೂ ಅದು ಹೆಚ್ಚಾಗುತ್ತೆ ಅನ್ನುವಂಥ ಭಾವನೆಯಲ್ಲಿ ಅಕ್ಷಯ ತೃತೀಯನ ಮಾಡ್ತಾ ಇದ್ದೀವಿ ಗುರುಗಳೇ. ಆದರೆ ನಿಜವಾದ ಮೂಲಾರ್ಥ ಏನು ಗುರುಗಳೇ ಅಕ್ಷಯ ತೃತೀಯ ಅಂತ ಹೇಳಿದ್ರೆ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಅಕ್ಷಯ ಅಂದರೆ ₹1 ಇದ್ದಿದ್ದು ₹100 ಆಗಬೇಕು ಆಸೆ ಅಲ್ವಾ? ಹೌದು. ಹಣದ ಮೂಲಕ ಮಾತಾಡೋಣ. ಮತ್ತು ಇನ್ನು ಎರಡನೇ ವಿಚಾರ ಚಿನ್ನ. ಆದರೆ ಈಗ ವಿಚಾರ ಹೇಳಿದ್ರೆ ಏನಾಗುತ್ತೆ ಅಂದರೆ, ಏನಪ್ಪ ಏನು ಮಾಡಿದ್ರು, ಏನು ಮಾಡ್ಕೊಂಡು ಬಂದಿದ್ರು ಇವರು, ಏನೋ ಹೇಳ್ತಾರಲ್ಲ ಅಂತ ಅನಿಸತ್ತೆ. ಆದರೆ ನಾವು ಅದನ್ನು ಮಾಡಿದ ಮೇಲೆ ನಾವು ಅದನ್ನು ಅನುಭವಿಸ್ಬೇಕು ಸರಿಯಾದ ರೀತಿಯಲ್ಲಿ. ಯಾವುದೇ ಹಬ್ಬ ಹರಿದಿನಗಳು ವಾರ ಯಾವುದೇ ಮಾಡಿದ್ರು ಅದರಿಂದ ನಾವು ಅನುಭವಿಸೋದಕ್ಕೆ ಅರ್ಹರಾಗಿರಬೇಕು. ಆಗಿದೆಯಾ? ಅದಕ್ಕೆ ವಿಶೇಷವಾಗಿ ಮಹಿಳೆಯರಿಗೆ ಇದು ತುಂಬ ಹತ್ತಿರ ಇರುವಂತಹ ಹಬ್ಬ. ಹೌದು ಹೌದು ಗುರುಗಳೇ, ಖಂಡಿತ. ಇದು ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ರೀತಿ, ಇತ್ತೀಚೆಗೆ, ಅದಕ್ಕೆ ಹೆಸರು ಹೇಳೋದು ಬೇಡ, ಇತ್ತೀಚೆಗೆ ಉತ್ಪತ್ತಿ ಆಗಿರತಕ್ಕಂಥದ್ದು. ಇದು ನಾವು ಮಾಡ್ತಾ ಇರೋ ಆಚರಣೆಗೂ ಹಬ್ಬಕ್ಕೂ ಅರ್ಥ ಇಲ್ಲ. ಆದರೂ ಮಾಡ್ಕೊಳ್ತಾ ಇದ್ರೆ ಮಾಡ್ಕೊಳ್ಳಿ, ಅರ್ಥ ಅಂತೂ ಇಲ್ಲ. ಅರ್ಥ ಏನು ಅಂತ ತಿಳ್ಕೊಂಡಾಗ ಅರ್ಥ ಆಗುತ್ತೆ ನಾವು ಏನೆಲ್ಲ ಓಡ್ತಾ ಇದ್ದೀವಿ ತಪ್ಪು ಮಾಹಿತಿಯಲ್ಲಿ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಪ್ರಕೃತಿ, ಈ ಪ್ರಕೃತಿಯನ್ನು ವಿಕೃತಿ ಮಾಡಿದಾಗ ನಾವು ಅದನ್ನು ಸಂಸ್ಕೃತಿಯಾಗಿ ತಗೋಬೇಕು. ಪ್ರಕೃತಿಯನ್ನು ಸಂಸ್ಕೃತಿಯಾಗಿ ತಗೋಬೇಕು. ನಾವು ವಿಕೃತಿ ಮಾಡಿಬಿಟ್ಟಿದ್ದೀವಿ ಗೊತ್ತಿಲ್ಲದೆ. ಆ ವಿಕೃತಿ ಒಂದೆರಡು ಲೈನ್ ಹೇಳ್ತೀನಿ ಮಹಿಳೆಯರಿಗೆ ವಿಶೇಷವಾಗಿ. ಕೆಲವರಿಗೆ ಅದು ನಿಜಕ್ಕೂ ತಿಳ್ಕೊಂಡಾಗ ಅರ್ಥ ಆಗತ್ತೆ, ಅಯ್ಯೋ ಇಷ್ಟೊಂದು ತಪ್ಪ ಅಂತ. ಪ್ರಕೃತಿಯನ್ನು ಬೆಳಿಗ್ಗೆ ಸಂಜೆ ಗೊತ್ತಿದೆಯಲ್ಲ, ಇದು ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಪರಿವರ್ತನೆಗಳು, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ಹೌದು. ಇದನ್ನು ನಾವು ಗೊತ್ತಿಲ್ಲದ ರೀತಿಯಲ್ಲಿ ಮಹಿಳೆಯರು ವಿಶೇಷವಾಗಿ ವಿಕೃತಿಯಾಗಿ ಅದನ್ನು ಬಳಸ್ತಾ ಇದ್ದಾರೆ. ಇದರಿಂದ ಅವ್ರಿಗೆ ಏನು ಸಿಗ್ತಾ ಇದೆ ಅಂದರೆ, ಬೆಳಿಗ್ಗೆ ಏಳಬೇಕಾದ್ರೆ, ಯಾವಾಗ ಬೆಳಿಗ್ಗೆ ಏಳಬೇಕಾದ್ರೆ ರಾತ್ರಿ ಕನಸುಗಳವ್ರನ್ನ ಆಟ ಆಡಿಸಿ ಓಡಾಡಿಸ್ಬಿಟ್ಟಿರ್ತದೆ. ರಾತ್ರಿ ಕನಸುಗಳಿದೆಯಲ್ಲ, ಕೆಲವರಿಗೆ ಅಯ್ಯೋ ಒಂದಾಳ ಎರಡು ಎಳ್ಳ ಬರೇ ಕನಸು, ಅದು ವರ್ಣನೆ ಬೇರೆ, ಅದು ಒಳ್ಳೆಯದು ಕೆಟ್ಟದ್ದು. ಹೌದು, ಕೆಟ್ಟ ಕನಸು ಒಳ್ಳೆಯದು. ಯಾವ ಹೆಂಗಸರು ಮಹಿಳೆಗನ್ನ ಗಂಡಸರು ಬಿಡಲ್ವ, ಬೀಳುತ್ತೆ, ಮಕ್ಕಳಿಗೂ ಬೀಳುತ್ತೆ. ಆದರೆ ಕನಸಿನ ಮೂಲ ಸತ್ಯ ಇನ್ನೂ ನಾವು ತಿಳ್ಕೊಂಡಿಲ್ಲ. ಅದೆಲ್ಲೋ ಬರುತ್ತೆ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಅದು ಕನಸು ನಮ್ಮೊಳಗಡೆ ಇರೋದು ಅಂತ ನಾವಿನ್ನೂ ಅಂದ್ಕೊಂಡಿಲ್ಲ. ಈ ಅತಿಯಾದ ಕನಸುಗಳನ್ನು ಕಾಣ್ತಕ್ಕಂಥ ಹೆಂಗಸರು ಬೆಳಿಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೊಂದು ಬಹುಮಾನ ಸಿಕ್ಕತ್ತೆ. ಏನು? ಒಂದು ಮೈ ನೋವು, ಇನ್ನೊಂದು ಮೈ ಭಾರ. ಯಾರಿಗಿಲ್ಲ ತಾಯಿ ಸತ್ಯ. ಇದು ಯಾಕೆ ನನಗೆ ಬರುತ್ತೆ? ಬೆಳಗ್ಗೆ ಏಳಬೇಕು ಅಂತ, ಸರಿ, ಬೆಳಗ್ಗೆ ಏಳಕ್ಕಾಗಲ್ವೇ? ಇಲ್ಲ ನೋವಿರುತ್ತೆ, ಇಲ್ಲ ಭಾರ ಇರುತ್ತೆ. ಯಾಕೆ ಅಂದರೆ ಕನಸಿನ ಮೂಲ ಕಾರಣದಾಗಿ ಇದು ಪ್ರತಿದಿನ ಅವ್ರನ್ನ ಕಾಡಿಸ್ತಾ ಇರುತ್ತೆ. ಇದರಿಂದ ಹೊರಗೆ ಬರೋಕ್ಕಾಗದೇ ಇಲ್ಲ. ಅಕ್ಷಯ ತೃತೀಯ ಮಾಡೋದ್ರಿಂದ ಹೊರಗೆ ಬರೋಕ್ಕಾಗತ್ತಾ? ಅಪ್ರಾಣೆ ಇಲ್ಲ. ತಿಳ್ಕೊಂಡು ಮಾಡಿದ್ರೆ ಇದರಿಂದ ಹೊರಗೆ ಬರ್ಬೋದು. ಮಾಡ್ತಾ ಇರ್ತಕ್ಕಂಥ ಅಕ್ಷಯ ತೃತೀಯ ವಿಶೇಷವಾಗಿ ರಾತ್ರಿ ನಿದ್ದೆ ಬರಲ್ಲ, ನಂಬರ್ 1. ಬಂದರೆ ಬರೀ ಕನಸು. ಎರಡನೇದು ಮೈ ಭಾರ. ಮೂರನೇದು ಮೈ ನೋವು. ಹೌದಾ? ಇದೆಲ್ಲವೂ ಕೂಡ ಅಕ್ಷಯ ತೃತೀಯ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ರೆ ಮಾತ್ರ ಇದರಿಂದ ಪ್ರವೃತ್ತಿ ಅಥವಾ ನಿವೃತ್ತಿ. ನಾವು ಅಭ್ಯಾಸಗಳನ್ನು ಮನುಷ್ಯ ಬೆಳೀತಾ ಬೆಳೀತಾ ನಿವೃತ್ತಿ ಮಾಡಬೇಕು. ನಿವೃತ್ತಿ ಅಂದರೆ ಗೊತ್ತಾ? ಕೆಟ್ಟದ್ದು ಯಾವುದು ನಮ್ಮ ಮನಸ್ಸಲ್ಲಿ ದೇಹದಲ್ಲಿ ಓಡ್ತಾ ಇದೆ. ಏನು? ಎಲ್ಲ ಕಡೆ ಹೋಗಿ ನಾನು ಔಷಧಿ ತಗೊಂಡೆ, ದೇಹ ಸರಿ ಹೋಗಿಲ್ಲ, ಎಲ್ಲ ದೇವ್ರ ಪೂಜೆ ಮಾಡಿದೆ, ಆದರೂ ಮನಃಶಾಂತಿ ಇಲ್ಲ. ಇದನ್ನು ಚಿಕಿತ್ಸೆ ಅಂತಾರೆ. ದೇಹ ಮತ್ತು ಮನಸ್ಸನ್ನು ಬೇರೆಯ ಮೂಲಕವಾಗಿ ನಾವು ಏನು ಮಾಡಿಕೊಂಡು ಸರಿ ಹೋಗಿಲ್ಲ ಅಂತಕ್ಕಂಥದ್ದು. ಇದನ್ನು ದೇಹದಿಂದ ದೇಹವನ್ನು ಶುದ್ಧಿ ಮಾಡ್ತಕ್ಕಂತಹ ಕ್ರಮ ಯಾವುದು ಅಂದರೆ ಅಕ್ಷಯ ತೃತೀಯ.